ವಿನಯ್ ಒಂದು ದೊಡ್ಡ ಅನಾಹುತ ಮಾಡ್ಕೊಂಡ್ ಬಂದವನೆ. ಅದೆಂತ ತರಲೆ ಕೆಲಸ ಅಂದ್ರೆ ಸೊ ಫಸ್ಟು ಇದು ವೆಲ್ಕಮ್ ಮಾಡ್ಬಿಡ್ತೀನಿ. ವೆಲ್ಕಮ್ ಟು ಸುಷ್ಮಿತಾ ವಿನಯ್ ಕನ್ನಡ ವ್ಲಾಗ್ಸ್. ಸೊ ವಿನಯ್ ಏನಂತಂದ್ರೆ ನಾವು ಯುಗಾದಿ ಹಬ್ಬದ ನಾಳೆ ಅಂದರೆ ಯುಗಾದಿ ಹಬ್ಬ ಹೊಸ್ತಡಕ್ಕೂ ಆದ್ಮೇಲೆ ನಾಳೆ ನಾವು ಸ್ವಲ್ಪ ಬೆಂಗಳೂರಲ್ಲಿ ಕೆಲಸ ಇತ್ತು. ಸೊ ಹೋಗ್ತಾ ಇದ್ದೀವಿ 3 ಜನನು. ವಿನಯ್ ಏನ್ ಮಾಡ್ಕೊಂಡ್ ಬಂದ್ರೆ 2 ಹಲ್ಲು ವಿನಯ್ ಡಮಾರ್ ಆಗಿದೆ. ಅದು ಎಕ್ಸ್ಟ್ರಾ ಹಲ್ಲು ಬೆಳೆದ್ಬಿಟ್ಟಿತ್ತು. ಅದು ದವಡೆಗೆ ಒತ್ತಿ ನೋವು ಬಂದ್ಬಿಟ್ಟಿತ್ತು. ಅದಕ್ಕೆ ಒಂದು ಕೀಳ್ಸಕ್ ಹೋದೆ, ಅವ್ರು 2 ಕೀಳ್ಬೇಕು ಅಂದ್ರು. ಅದಕ್ಕೆ 2 ಕೀಳ್ಸ್ಕೊಂಡ್ಬಿಟ್ಟಿದೆ. ನಮ್ಗೆ ಗೊತ್ತೇ ಇಲ್ಲ, ಸುಮ್ನೆ ಏನೋ ತಿನ್ನಕ್ಕಾಯ್ತಿಲ್ಲ. ಬರೀ ಸಿರ್ಲಾಕ್ ತರ ಬರೀ ಉಪ್ಪಿಟ್ಟು ತಿಂತ. ನಂಗಂತೂ ಉಪ್ಪಿಟ್ಟು ಮಾಡಿ ಸಾಕಾಯ್ತು ನನಗೆ. ಸೊ 2 ಹಲ್ಲು ಕೀಳ್ಸ್ಕೊಂಡಿದ್ದ ದವಡೆಲ್ಲ. ನಾನು ಯಾಕೋ ಕೀಳಿಸ್ತೆ ಅಂದ್ರೆ ಡಾಕ್ಟರ್ ಹೇಳ್ತಂತ ಕೀಳ್ಸ್ಕೊಂಡ್ ಬಂದ. ಅದು ಏನು ಹಬ್ಬದ ಟೈಮಲ್ಲೇ ಅದು ಒಂದು ಒಬ್ಬಟ್ಟು ತಿನ್ಲಿಲ್ಲ ಬಂದೆ ಅಂತ. ದಿನ ಯುಗಾದಿ ಹಬ್ಬನೇ. ಸೊ ನಮ್ಮ ಅತ್ತೆ ಮಾತಾಡ್ತಾರೆ ಮುಂದಿದ್ದು ಎಲ್ಲ ಚೆನ್ನಾಗಿ ಮಾಡಿದ್ರ ಯುಗಾದಿ ಹಬ್ಬ. ನಾವೆಲ್ಲ ಚೆನ್ನಾಗಿ ಮಾಡ್ದೋ. ಇವನೊಬ್ಬ ಒಬ್ಬಟ್ಟು ತಿನ್ಲಿಲ್ಲ ಅನ್ನೋದೇ ಬೇಜಾರು. ಅದೇ ಬೇಜಾರು. ಒಬ್ಬಟ್ಟಲ್ಲಿ ಏನು ತಿಂದಿಲ್ಲ. ಮಕ್ಕಳು ತರ ಅದು ಉಪ್ಪಿಟ್ಟಿಗೆ ಏನೂ ಇಲ್ಲ, ಬರೀ ಒಂದ್ ಲೋಟ ಮಜ್ಜಿಗೆ ಒಯ್ಕೋತಾನೆ, ಪಾಯಸ ತರ ಮಾಡ್ಕೋತಾನ. ಸರಿ ಹೋಯ್ತಲ್ಲ. 3 ದಿವಸದಿಂದ ಅದೇ 3 ದಿವಸದಿಂದ ಅದೇ ತಿಂದ. ಹಬ್ಬ ಓಡೋಯ್ತ. ಇಲ್ಲಿ ನಮ್ಮ ಅತ್ತೆ ಏನು ಬೇಕು ಕೆಲವೊಂದು ಅವ್ರ ಐಟಮ್ಸ್ ನೋಡ್ತಾ ಇರ್ತಾರೆ. ನಾನು ಕೂಡ ಮನೆಗೆ ಏನಾದ್ರು ಗ್ರಾಸರೀಸ್ ತೊಗೋಬೇಕು ಅಂತ ಹೋದಾಗ ಕೆಲವೊಂದು ಯಾವುದೋ ಒಂದು ಮರ್ತಿರ್ತೀನಿ. ಆಗ ನಮ್ಮ ಅತ್ತೆ ಕೆಲವೊಂದು ಕ್ಯಾಪ್ನ ಮಾಡಿ ಕೂಡ ತೊಗೊಳ್ತಾರೆ. ಹಾಗೆ ವಿನಯ್ನೂ ಅಷ್ಟೇ, ಅವ್ನ ಮಗನಿಗೆ ಸ್ವಲ್ಪ ಅವನು ಪ್ರಯಾರಿಟಿ ಕೊಡೋದು ಜಾಸ್ತಿ. ನನ್ನ ಮಗನಿಗೆ ಏನು ಬೇಕು, ಬೂಸ್ಟ್ ಆಗಿರ್ಬೋದು ಅಥವಾ ಅವ್ನಿಗೆ ಮ್ಯಾಗಿ ಬೇಕಾ ಅಥವಾ ಅವನದು ಹೇರ್ ಕೇರ್ ಆಗಿರ್ಬೋದು ಅಥವಾ ಸೋಪ್ಗಳಾಗಿರ್ಬೋದು ಅವ್ನು ಸ್ವಲ್ಪ ತೊಗೊಳ್ತಾ ಇರ್ತಾನೆ. ಮತ್ತು ವಿನಯ್ಗೆ ಅದರ ಕಾಳುಗಳು ಇಷ್ಟ ಆದರೆ ಕೆಲವೊಂದು ಕಾಳುಗಳನ್ನ ಅವ್ರು ತೊಗೊಳ್ತಾ ಇರ್ತಾರೆ. ನಮಗಂತೂ ನಿಜವಾಗ್ಲೂ ಡಿಮಾರ್ಟಲ್ಲಿ ಶಾಪಿಂಗ್ ಮಾಡೋದು ತುಂಬಾ ಇಷ್ಟ. ಅದರಲ್ಲಿ ಈ ಸಲ ಅಂತೂ ನಾವು ಇನ್ನು ಡಿಸೈಡ್ ಮಾಡಿದ್ದೀವಿ ಡಿಮಾರ್ಟ್ಗೆ ಹೋಗಿ ಒಂದು ಸಲ ತಂದುಬಿಡೋಣ ಅಂತ. ಅದು ನಮಗೇ ಒಂದು 2 ತಿಂಗಳಾರು ಅಟ್ಲೀಸ್ಟ್ ಬರುತ್ತೆ ನಾವು ಒಂದು ಸಲ ಹೋಗಿ ತರೋದ್ರಿಂದ. ಮತ್ತು ಡಿಸ್ಕೌಂಟ್ ಪ್ರೈಸು ಅಷ್ಟೇ ತುಂಬಾ ನಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಡಿಮಾರ್ಟು. ಸೊ ಹಾಗಾಗಿ ಹೋಗೋದು. ಮತ್ತು ಅಂದರೆ ನಾವು ಯಾವಾಗಲೂ ಸ್ವಲ್ಪ ಫ್ರೈಡ್ ಐಟಮ್ಸ್ ತರ್ತಿರಲಿಲ್ಲ. ಬಟ್ ವಿನಯ್ ಸಲ ದಿಲೀಪ್ಗೆ ಇರಲಿ ಅಂತ ಹೇಳಿ ಒಂದು ಸಲ ತೊಗೊಂಡ್ರು. ಫ್ರೆಂಚ್ ಫ್ರೈಸು ಮತ್ತು ಪೊಟ್ಯಾಟೊ ಬಾಲ್ಸ್ ಅಂತ ಹೇಳಿ ತೊಗೊಂಡ್ರು. ದಿಲೀಪ್ ಕೆಲವೊಮ್ಮೆ ಇಷ್ಟಪಡ್ತಾನೆ, ಬಟ್ ಅವನು ಕೂಡ ಜಾಸ್ತಿ ಏನು ತಿನ್ನಲ್ಲ. ಸೊ ಹಾಗಾಗಿ ಸ್ವಲ್ಪ ಅದನ್ನು ಕೂಡ ತೊಗೊಂಡು ಬಂದ್ವಿ. ಮತ್ತು ಮೊಸರು ವಿನಯನಿದ್ರು 1 kg ಮೊಸರನ್ನ ತೊಗೊಳ್ಳೋದ್ರಿಂದ ಅದು ನಮ್ಗೆ ಯೂಸ್ ಆಗುತ್ತೆ ಮನೆಗೆ. ಹಾಗಾಗಿ ಅದೊಂದು 1 kg ಬಕೆಟ್ ಮೊಸರನ್ನ ನಾವು ತೊಗೊಂಡು ಬಂದ್ವಿ. ಸೊ ಫೈನಲಿ ಎಲ್ಲನೂ ಬಿಲ್ ಹಾಕ್ಸ್ಕೊಂಡು ನಾವು ಹೋಟೆಲ್ಗೆ ಹೋದ್ವಿ. ನಾವು ಆಲ್ಮೋಸ್ಟ್ 1-2 ಅವರ್ಸ್ ಶಾಪಿಂಗ್ ಮಾಡೋದ್ರಿಂದ ಹೊಟ್ಟೆ ಹಸಿತಿತ್ತು. ಹಾಗೆ ನಾವು ಬರ್ಬೇಕಾದ್ರೆ ಶ್ರೀನಿಧಿ ಡಿಲೆಕ್ಸ್ಗೆ ಹೋಗಿ ಕ್ಯಾಶುವಲ್ ಆಗಿ ನಾವು ನಾರ್ತ್ ಇಂಡಿಯನು ಪ್ಲಸ್ ನಮ್ಮ ಅತ್ತೆ ಸೌತ್ ಇಂಡಿಯನ್ ಮೀಲ್ಸ್ ಏನೋ ಆರ್ಡ್ರ್ ಮಾಡಿದ್ರು. ಅದನ್ನು ಊಟ ಮಾಡಿಕೊಂಡು ತುಂಬ ದಿನ ಆಗಿತ್ತು ನಾವು ಶ್ರೀನಿಧಿಗೆಲ್ಲ ಹೋಗಿ. ಸೊ ಬರ್ಬೇಕಾದ್ರೆ ಅಂದವೇ ಅಂದರೆ ಕ್ಯಾರೆಟ್ ಹಲ್ವ ಕೂಡ ಇತ್ತು ಇವತ್ತು ಸ್ವೀಟು. ಅದು ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ಕ್ಯಾರೆಟ್ ಹಲ್ವ ತುಂಬಾ ಚೆನ್ನಾಗಿತ್ತು ಅಲ್ಲಿ. ಅದು ತಿನ್ಕೊಂಡು ನಾವು ಮನೆಗೆ ಬಂದು ಏನೇನೆಲ್ಲ ತೊಗೊಂಡ್ವಿ ಅಂತ ಒಂದು ವಿಡಿಯೋ ಮಾಡಿದ್ವಿ. ಸೊ ಎಲ್ಲ ಬಿಗ್ ಪರ್ಚೇಸ್ ಮುಗೀತು ನೋಡಿ. ಕಡಿಮೆ ಮಾಡಿರೋದು ಈ ಸಲ ನಾವು ಫುಲ್ ದೊಡ್ಡ ಲಿಸ್ಟ್ ಇದೆ. ಏನಿಲ್ಲ ಹೋದ ಸಲ 8,000 ನಾವು 8,640 ರೂಪಾಯಿ ಇದೆ. ಅದೇ 2,000 ರೂಪಾಯಿ ಉಳಿಸಿದ್ವಿ. ಹೋದ ಸಲ ಹೋದಾಗ 8,000 ಮಾಡಿದ್ವಿ. ಸೊ ನನಗೇನಪ್ಪ ಬೆಸ್ಟ್ ಬೆನಿಫಿಟ್ ಆಗಿರೋದ್ರೆ ನಾನು ಸ್ಕಾಲ್ಪ್ ಪ್ರೋ ಅಂತ ಒಂದು ಶಾಂಪು ಹಾಕ್ತೀನಿ. ಅದು ರೆಗ್ಯುಲರ್ ನಾನು ಇಲ್ಲಿ ಮಿಡ್ ಪ್ಲೇಸಲ್ಲೆಲ್ಲ ತೊಗೋತೀನಿ. ಇದು ಒಂದು ಬಂದು 360 ಇದೆ. ಇಲ್ಲಿ ಏನು 10 ರೂಪೀಸ್ ಡಿಸ್ಕೌಂಟ್ ಹಾಕಿ ಕೊಟ್ಟಿರೋರು. ಆದರೆ ಇವತ್ತು ನನಗೆ ಡಿಮಾರ್ಟಲ್ಲಿ ಒಳ್ಳೆ ಖುಷಿಯಾಗಿದ್ದ ವಿಚಾರ ಏನಂದರೆ ಇದೇ ಸ್ಕಾಲ್ಪ್ ಪ್ರೋ ಬೈ ಒನ್ ಗೆಟ್ ಒನ್ ಫ್ರೀ. ಸೊ 360 ಕೊಟ್ಟು ಇನ್ನೊಂದು 360 ಸಿಗುತ್ತಲ್ಲ ಅಂದ್ಬಿಟ್ಟು ಒಂದು ತಗೊಂಡೆ. ಸೊ ಬೆಸ್ಟ್ ಯೂಸ್ ಆಗಿದೆ. ನನಗೆ ತುಂಬ ಇಷ್ಟ ಆಗಿದೆ ಇದು. ಸೊ ನಾನೊಂದು ಸ್ಟಫ್ ಅವ್ರದ್ದು ತೊಗೊಂಡೆ, ಸೆರಾಮಿಕ್ ಕೋಟೆಡ್ ಡೆಲಿ ಫ್ರೈ ಪ್ಯಾನು. ನಂಗೆ ಇಷ್ಟ ಆಯಿತು. ಈ ಕಲರೇ ತುಂಬ ಇಷ್ಟ ಆಯಿತು. ಯೂಶಲಿ ನನಗೆ ಸ್ಕೈ ಬ್ಲೂ ಅಂದರೆ ತುಂಬ ಇಷ್ಟ. ಸೊ ನಮಗೆ ಅಡುಗೆ ಮನೆಗೆ ಮ್ಯಾಚಿಂಗ್ ಆದಂತಹ ಸ್ಕೈ ಬ್ಲೂ ಫ್ರೈ ಪ್ಯಾನ್ ತುಂಬ ಚೆನ್ನಾಗಿತ್ತು, ಕ್ವಾಲಿಟಿನೂ ಇತ್ತು ಮತ್ತು ಆಫರಲ್ಲೂ ಇತ್ತು. ಸೊ ಹಾಗಾಗಿ ಇದು ತೊಗೊಂಡೆ. ಇದಕ್ಕೆ ಒಂದು ಗ್ಲಾಸ್ ಲಿಡ್ ಕೂಡ ಕೊಟ್ಟಿದ್ದಾರೆ ಮತ್ತು ವ್ಯಾರಂಟಿನೂ ಕೊಟ್ಟಿದ್ದಾರೆ, 1 year ವ್ಯಾರಂಟಿ. ಬಟ್ ಎನಿವೇ ತುಂಬ ಚೆನ್ನಾಗಿದೆ, ಲುಕ್ ಆಗಿತ್ತು. ಸೊ ಹಾಗಾಗಿ ಇದೊಂದು ತೊಗೊಂಡೆ ನಾನು. ಸೊ ಅದಕ್ಕೆಲ್ಲ ಒಂದು ಈ ಥರ ತೊಗೊಳೋದು ನನಗೆ ಇಷ್ಟ ಆಗುತ್ತಲ್ಲಿ. ಅದಾದಮೇಲೆ ಗ್ರಾಸರೀಸ್ ಆಗಿರ್ಬೋದು, ಕೆಲವೊಂದು ಅದರಲ್ಲಿ ಎಷ್ಟು ಕಡೆ ಸೇರ್ಕೊಂಡ್ಬಿಟ್ಟಿದ್ದೀವಿ. ಸಾಸಿವೆ,
ಎಲ್ಲ ಕಡಿಮೆ ರೇಟೆ. ಇವಾಗಲೇ ನಾನು ಎಲ್ಲನೂ ಬಾಕ್ಸ್ಗೆ ಹಾಕೊಬಿಡ್ತೀನಿ. ಸೊ ಹಾಗಾಗಿ ಎಲ್ಲ ಒಂದ್ಸಲ ತೆಗೆದು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಿದ್ದು. ಕಡಲೆಬೇಳೆ ಅಕ್ಕಿ ಸ್ವಲ್ಪನೇ ತರೋದು ನಮ್ಮ ಮನೆಗೆ. 2 kg 3 kg ಅಂತ ತಂದ್ಬಿಡ್ತೀವಿ. ಜಾಸ್ತಿ ಅನ್ನ ಯಾರು ತಿನ್ನಲ್ಲ, ಎಲ್ಲ ಚಪಾತಿ ಡಯಟ್ ಮಾಡ್ತಾರೆ ಎಲ್ಲ. ರವೆ, ಸಣ್ಣ ರವೆ ಎಲ್ಲದಕ್ಕೂ ನಮಗೆ ಡಿಮಾರ್ಟ್ಗೂ ಇಲ್ಲಿಗೂ ಆಲ್ಮೋಸ್ಟ್ 40 ರೂಪೀಸ್ ಡಿಫ್ರೆನ್ಸ್ ಇರ್ಬೋದಲ್ಲ. 20 40 1 kg ಬಿಲ್ಲ ಗೊತ್ತಿಲ್ಲ, ನೀನೇ ಜೋಬಲ್ಲಿ ಇಟ್ಕೊಂಡಿದ್ದೆ ನೋಡು. ನೆಕ್ಸ್ಟ್ ಅದಾದಮೇಲೆ ಕಂಫರ್ಟ್ ಬದಲು ಇದು ಬೇರೆ ಏನೋ ಆಫರ್ ಇತ್ತು. ಸೊ ಗೋಡ್ರೇಜ್ ಅವ್ರದ್ದು. ಸೊ ಕಂಫರ್ಟ್ ಒಂಥರ ತೊಗೊಂಡು ಜೆಂಟಲ್ ಅದು. ಸೊ ಇದು ಕಂಫರ್ಟ್ಗಿಂತ ಒಳ್ಳೆ ಪರ್ಫ್ಯೂಮ್ ಇದೆ ಅಂತ ಹೇಳಿದ್ರು. ಸೊ ಅದಕ್ಕೆ ತಗೊಂಡು ಚೆನ್ನಾಗಿದೆ ಅಂತ ಅಂದರು. ನಾನು ITC ಅವ್ರದ್ದು ಚಿಲ್ಲಿ ಗಾರ್ಲಿಕ್ ಪೊಟ್ಯಾಟೊ ಸ್ಟಾರ್ಟ್ಸ್ ತೊಗೊಂಡೆ. ನಂಗೆ ಇಷ್ಟ ಆಯ್ತು ಸ್ವಲ್ಪ. ಅಲ್ಲಿಂದೆಲ್ಲ ಸ್ವಲ್ಪ ಸೊ ನಾನು ಸ್ವಲ್ಪ ನನ್ನ ಇಷ್ಟ ಅಂತ ತೊಗೊಂಡಿದ್ದೀನಿ. ನಾನು 1 kg ಮಿಲ್ಕಿ ಮಿಸ್ಟ್ ಕರ್ಡ್ ತೊಗೊಂಡಿದ್ದೀನಿ. 2 ದಿನಕ್ಕೆ ತಿನ್ನ ಅಂದರೆ ನನಗಿಷ್ಟ ಇದು, ಯಾಕೆಂದರೆ ಅಷ್ಟು ತಿಕ್ಕಾಗಿರುತ್ತೆ. ಇದು ಆಫರ್ ಇತ್ತು, ಬೈ 1 get 1 ಫ್ರೀ. ಹಾಗಾಗಿ ಇದೊಂದು ತೊಗೊಂಡ್ವಿ. ನನಗೆ ಇದು ಇಷ್ಟ, ತುಂಬ ಇಷ್ಟ. ಅದಾದಮೇಲೆ ಶಾಂಪು, ಮ್ಯಾಗಿ. ಆಮೇಲೆ ಇದು ದಿಲೀಪಿ ತಗೊಂಡೆ ನಾನು ಮ್ಯಾಗಿ. ಇದು ನೋಡಿರ್ಲಿಲ್ವಾ? ಸೊ ಚೆನ್ನಾಗಿರುತ್ತೆ. ಇದ್ರಲ್ಲಿ ಕ್ವಾಲಿಟಿ ಪ್ರೀಮಿಯಮೇ ಹಾಕಿರ್ತಾರೆ ನಮಗೆ. ಚೆನ್ನ ಮತ್ತು ಬಿಳಿ ಅಳಸಂದೆ ಕಾಳು ಸಾಂಬಾರು ಮಾಡೋಕ್ಕೆ. ಮತ್ತೆ ನಮ್ಮ ಅಮ್ಮ ಕ್ಲೀನ್ ಪ್ಲೇಸ್ ಇವಾಗ ಬಿಟ್ಟಿದ್ದಾರೆ, ನ್ಯಾಚುರಲ್ ಸ್ಟ್ರಾಂಗ್. ಫಸ್ಟ್ ಡವ್ ತಗೊಂಡ್ರು. ಇಲ್ಲ, ಇದು ಈಗ ಹೊಸ ಲಾಂಚ್ ಮಾಡಿದ್ದಾರೆ ಕ್ಲೀನ್ ಪ್ಲೇಸ್ ಅವರು. ಸೊ ಇದನ್ನ ಅವ್ರು ತಗೊಂಡ್ರು. ಸೊ ಇದು ಲೂಸ್ ಇರಲಿಲ್ಲ ಅಂತ ನಾನೇ ತೊಗೊಂಡೆ. ಲೂಸ್ ಇರಲಿಲ್ಲ. ಹೆಸರುಬೇಳೆ ಎಲ್ಲ ಕಾಲಿಗೆ ಎಲ್ಲ ಹುಡ್ತಾ ಇದ್ದು ಹೆಸರುಬೇಳೆ ಅಂತೇಳಿ. ಇದು ಸುಷ್ಮಿತ್. ಇದೊಂದು ಬೇಕಿತ್ತು ನನಗೆ. ಅವತ್ತಲ್ಲಿ ಸ್ವಲ್ಪ ಶಾರ್ಟೇಜ್ ಆಗಿತ್ತು ಅಡುಗೆ ಮನೆಗೆ. ಸೊ ಹಾಗಾಗಿ ಇದೊಂದು ತೊಗೊಂಡೆ. 4 ಪೀಸಸ್ ಬಂದು ಇದು 99. ಫಸ್ಟ್ ಇಲ್ಲ ಅನ್ಕೊಬಿಟ್ಟಿದ್ದೆ, ಆಮೇಲೆ ಇತ್ತು. ಖುಷಿ ಆಯ್ತು ನೋಡಿ. ಆಮೇಲೆ ಜಾನ್ಸನ್ ಬೇಬಿ ಪೌಡ್ರು ಬಂದು 400 ಗ್ರಾಮ್ದು. ಇದು ಅಷ್ಟೇ, ಇದು ಆಫರ್ಲಿತ್ತು, ಬೈ 1 get 1 ಫ್ರೀ. ಸೊ ಯಾರೇ ಅವರು ಡಿಮಾರ್ಟ್ಗೆ ಹೋಗಿ, ಚೆನ್ನಾಗಿದೆ. ಎವರ್ ಫ್ರೆಶ್. ನಮ್ಮ ಮನೇಲಿ ಎಷ್ಟು ಸಿಂಕ್ ಇರ್ಬೋದು, ಒಂದು 4-5 ಸಿಂಕ್ ಇದೆ. ಅದಕ್ಕೆಲ್ಲದಕ್ಕೂ ಒಂದೊಂದು ಹಾಕ್ಬಿಡೋದು. ಎವರ್ ಫ್ರೆಶ್. ಸೊ ಇದು ಸುಷ್ಮಿತಾ ನನಗೆ ಎಲ್ಲಿ ಚಿಕ್ಕಪೇಟೆಗೆ ಹೋದಾಗೆಲ್ಲ 2-3 ಸಲ ಇದಕ್ಕೆ ಅಂತಲೇ ಸ್ವಲ್ಪ ಮುನ್ಸ್ಕೊಬಿಟ್ಟಿದ್ದು, ಜಗಳನೇ ಆಡ್ಬಿಟ್ಟಿದ್ಲು. ಇದು ಸಿಕ್ಕಿ ಆ್ಯಕ್ಚುಲಿ ಅಲ್ಲಿ ಚೆನ್ನಾಗಿಲ್ಲ ಕ್ವಾಲಿಟಿ. ಇದು ಡಿಮಾರ್ಟ್ ಅಲ್ಲಿ ತಗೊಂಡು. ಏನಪ್ಪ ಇದು ಅಂದರೆ ಇದು ಆಯಿಲ್ ಕಂಟೈನರ್. ಡಿಮಾರ್ಟ್ ಅಂತ ಇದರಲ್ಲಿ ಸೀಲ್ಡ್ ಇರುತ್ತೆ ಒರಿಜಿನಲ್ಲು. ಇಲ್ಲಿ ನಾನು ಜಗಳ ಆಡಲ್ಲ. ಏನಾಯ್ತೀನಿ ಗೊತ್ತಾ, ಕೇಳಿರ್ತೀನ ಇವ್ನು ಕೊಡ್ಸಿರಲ್ವಾ, ಅವಾಗ ಸ್ವಲ್ಪ ಬೇಜಾರು ಮಾಡ್ಕೊಬಿಡ್ತೀನಿ. ಇದು 1 ಲೀಟರ್ದು. ಸೊ ನಿಮಗೆ ಗೊತ್ತಿರುತ್ತೆ, ಬೆಂಗಳೂರು ಮಾರ್ಕೆಟಲ್ಲೆಲ್ಲ ಸುಮ್ಮನೆ ಹೇಳ್ತಾರೆ ಅಷ್ಟೇ ಹೋಲ್ಸೇಲ್ ಅಂತ. ಹೋಲ್ಸೇಲ್ ಅಲ್ಲ ಇದು. ಅಲ್ಲಿ ನಾನು ಕೇಳಿದಾಗ ರೀಸೆಂಟಾಗಿ 300 ಏನೋ 370 ಏನೋ ಹೇಳಿದರು. ಚಿಕ್ಕಪೇಟೆಯಲ್ಲಿ 350 ಹೇಳಿದ್ರು. ಸೊ ಇಲ್ಲಿ 275ಗೆ ಸಿಕ್ಕಲ್ಲ, ಅದು ಒಳ್ಳೆ ಬ್ರ್ಯಾಂಡೆಡಲ್ಲಿ. ಸೊ ಅದಕ್ಕೆ ಇದ್ರಲ್ಲಿ ತಗೊಂಡು ನಂಗೆ ಅವಾಗ ಕೇಳಿದೆ. ನಾವು ಒಂದ್ಸಲ ಕೊಡ್ಸೋದಾಗ ಕೊಡ್ತೀನಿ. ನಾನು ಏನು ಕೇಳಿದ್ರು ವಿನಯ್ ಕೊಡಿಸ್ತಾನೆ. ಒಂದೊಂದ್ಸಲ ಕೊಡ್ಸೋದಾಗ ಬೇಜಾರಾಗೋದು. ಅದಕ್ಕೆ ಅವಾಗ ಜಗಳ ಆಡೋದು. ಇದು ನಾನು ಹಾಕೋದು ಮೈ ಸ್ಟ್ಯಾಂಡರ್ಡ್ ಗೋಲ್ಡು. ನಾನು ಹಾಕೋದು ಅದನ್ನೇ. ನಾನು ಹಾಕೋದು ಅಂತ ನೋಡಿ. ನಮ್ಮತ್ತೆ ಆಮೇಲೆ ಇದು ಡಿಮಾರ್ಟ್ ಅವ್ರದ್ದು ಓನ್ ಪ್ರಾಡಕ್ಟ್ ಎತ್ಕೊಳ್ಳೋದು, ರಿಫ್ಲೆಕ್ಟ್ ಅಂತ. ಇದು ವಿಮ್ ಇದು ಚೆನ್ನಾಗಿದೆ ಕ್ವಾಲಿಟಿ ಅಂತ ಅಲ್ಲಿ ಯಾರು ಹೇಳೋದು, ಸಜೆಸ್ಟ್ ಮಾಡೋದು. ಅಲ್ಲಿ ಯಾರೋ ಸಿಕ್ಕಿದ್ದವ್ರು ನಮಗೆ. ಸೊ ನಾವೊಂದು ನಮ್ಮ ಹತ್ರ ಇತ್ತು ಮನೇಲಿ, ಯಾರು ಸ್ಟಾಕ್ ಅದು ಹೋಗ್ಲಿ ಅಂತ ಒಂದು ತಗೊಂಡಿದ್ದೀವಿ. ನೋಡಬೇಕು, ಇದು ಇವ್ರಿಗೆ ಗೊತ್ತಿರುತ್ತೆ. ಇನ್ನೊಂದೇನು ಗೊತ್ತಾ, ನಮ್ಮಿಬ್ರು ಕಳ್ಳರು ಥರ ನೋಡ್ತಾ ಇರ್ತಾನೆ. ಅವ್ನು ಪೊಲೀಸ್ ಆಗ್ಬಿಟ್ಟಿರ್ತಾನಲ್ಲಿ ಡಿಮಾರ್ಟ್ ಅಲ್ಲಿ ಹಿಡ್ಕೊಂಡು. ಅವ್ರೇನೋ ಬೇರೆ ಬೇರೆಲ್ಲ ಹೋಗಿರ್ತಾರೆ, ಅದಕ್ಕೆ ಅವ್ಳು ಹಿಡ್ಕೊ ಅಂತಾನೆ. ಇವ್ನು ಪೊಲೀಸ್ ಕೆಲಸ ಮುಗಿಸಿದ್ಮೇಲೆ ನನಗೆ ಕೊಡ್ತಾನೆ. ಅವ್ನು ನೋಡ್ಕೊಂಡು ನಾವು ಜಾಸ್ತಿ ಯೂಸ್ ಮಾಡತ್ತೀವಿ. ಟೀಚರಲ್ಲೇ ಚಿಲ್ಲಿ ಪೌಡ್ರ್ ಎಂತಕ್ಕೆ ಹಾಕ್ತೀವಿ ಅಂದರೆ ಸುಷ್ಮಿತಾ ಹೇಳ್ತಾಳೆ, ಇದ್ರಲ್ಲಿ ಬರೋಂಗೆ ಕಲರ್ ಯಾವ್ದ್ರಲ್ಲೂ ಬರಲ್ಲ, ಓಪನ್ ಚಾಲೆಂಜ್ ಅಂತ ಹೇಳಿದಾಳೆ. ನಿಮ್ಗೆ ಯಾರಿಗಾನ ಸಜೆಸ್ಟ್ ಮಾಡೋಕ್ಕಾದ್ರೆ ಟೀಚರ್ಗಿಂತ ಚೆನ್ನಾಗಿರೋ ಪ್ರಾಡಕ್ಟ್ ಇದೆ, ಒಂದ್ಸರಿ ಹೇಳಿ. ಮೈಸೂರು ಬೇಳೆ. ಅದು ಮೈಸೂರು ಬೇಳೆ ಅಲ್ಲ, ಬರೀ ಬೇಳೆ, ಗಣೇಶ್ ಬೇಳೆ ಅದು. ಗಣೇಶನ ಬೇಳೆ. So today our shopping ಬೇಳೆ. ನಾವು ಆಗಲೇ 1 ತಿಂಗಳು ಮೇಲಾಗಿತ್ತಲ್ವ ಹೋಗಿ. ಇನ್ನೊಂದು 2 ತಿಂಗಳು ಏನು ಮಾತಾಡೋಂಗಿಲ್ಲ. Fantastic, marvelous. This is my favorite, one of the most important thing, my curd. ಒಂದು ಬಕೆಟ್ ಕರ್ಡ್. My 2
ನೋಡಿ ನಾನು ನೀವು ಎರಡೇ ತೊಗೊಂಡಿರೋದು ಆ್ಯಕ್ಚುಲಿ. ಆಮೇಲೆ ನನ್ನ ಮಗ ಒಂದು ಗನ್ನು ಫ್ರೆಂಚ್ ಫ್ರೈಸ್ ಅವನಿಗೇನೆ. ಇನ್ನು ಮಿಕ್ಕವೆಲ್ಲ ನಾವೇ ತಗೊಂಡಿರೋದು. ಇದೆಲ್ಲ ನಮ್ಗೆನಾ? ಇವ್ರೇನೇನು ತಿನ್ನಲ್ಲ. ತಲೆ ಇದೇನು ತಿನ್ನಲ್ವ ಹಂಗಿದ್ರೆ? ಅಮ್ಮ ಹಿಂಗೆ ಮಾಡೋದು ಬೇಡ ಕಣ ಹಂಗಾರೆ. ಮ್ಯಾಗಿ ಒಂದು ತಗೊಂಡಿದ್ದು ಎಲ್ಲ ಇವ್ನಿಗೆ ಮಗನಿಗೆ ಅಲ್ಲ, ಇವ್ರ ಹೆಂಡತಿ ಇವ್ರ ಅಮ್ಮಗೆ ಅಂತ ಏನು ಹೇಳ್ತಾ ಇಲ್ವಲ್ಲ ನೀನು? ಎಲ್ಲ ನಿನ್ಗೇನೆ ಅಲ್ವಾ? ಎಲ್ಲ ನಿನ್ಗೇನೆ. ಮನೆಗೆ ರೇಷನ್ ಇದು ನೀನು ಇಬ್ರು ತಿಂತೀರ ಇದ್ರದ್ದು. ಸೊ ಫ್ರೆಂಡ್ಸ್, ಇದು ನಮ್ಮ ಡಿಮಾರ್ಟ್ ವ್ಲಾಗ್ ಆಗಿರುತ್ತೆ. ಸೊ ಇದನ್ನೆಲ್ಲ ಇವಾಗ ನಾವು ಬಾಕ್ಸ್ಗೆ ಶಿಫ್ಟ್ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ನಿಮಗೂ ಒಂದು ವಿಡಿಯೋಲಿ ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ತೊಗೊಂಡಿದ್ವಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತೀರಾ, ಬೇಗ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2K ಸಬ್ಸ್ಕ್ರೈಬರ್ ಬೇಗ ಆಗ್ಬೇಕು ನಮಗೆ. ನಾವು ಪ್ರತಿದಿನ ವೀಡಿಯೋಸ್ನ ಬೇರೆ ಬೇರೆ ಕಂಟೆಂಟ್ ಕೂಡ ಟ್ರೈ ಮಾಡ್ತೀವಿ. ಸೊ ಹಾಗಾಗಿ ಅಲ್ವಾ ವಿನಯ್? ಮತ್ತೆ ಯಾರೇ ಏನೇ ಹೋಗಿ ಶಾಪಿಂಗ್ ಮಾಡಂಗಿದ್ರು ಡಿಮಾರ್ಟ್ಗೆ ಹೋಗಿ ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ನಿಮ್ಗೆ ಸಿಗುತ್ತೆ. ಎಲ್ಲೇ ಸ್ಟಾರ್ ಬಜಾರ್ಗಿಂತ ಬೆಸ್ಟ್ ಪ್ರೈಸ್, ಮೋರ್ಗಿಂತ ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು. ಇದು ಒಂದು ಓಪನ್ ಚಾಲೆಂಜೇ. ಡಿಮಾರ್ಟ್ಗಿಂತ ಬೆಸ್ಟ್ ಪ್ರೈಸ್ ಇನ್ನೆಲ್ಲೂ ಸಿಗಲ್ಲ ಅನ್ಕೋತೀನಿ ಈಗಿನ ಇದರಲ್ಲಿ. ಚೆನ್ನಾಗಿದೆ, ಹೋಗಿ ಏನು ಬೇಕು ಪರ್ಚೇಸ್ ಮಾಡ್ಬೋದು. ತೊಳೆದು ನಮಗೆ ನೋಡಿ ಒಂದ್ಸರಿ ಒಂದು ಫೋಟೋ ತೆಗಿಲೇನೆ ಹಂಗೆ. ಇಲ್ಲ, ಅದು ಬರಲಿಲ್ಲ ಯಾಕೋ. ಒಂದು ನೀರು ಹಿಡಿತದ. ಸೊ ಇವತ್ತಿನ ವ್ಲಾಗ್ ಇಷ್ಟ ಅಂತ ಹೇಳ್ಬೋದು. ಥ್ಯಾಂಕ್ ಯು, ಬಾಯ್ ಬಾಯ್ ಆಲ್.